बोलो भारत माता की जय। बोलो भारत माता की जय। ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಭಾರತದವರಿಗೆ ಶುಭೋದಯ, ಶುಭ ದಿನ. ಓ, ಪಾಕಿಸ್ತಾನಕ್ಕೆ ಶುಭೋದಯ ಎಲ್ಲ ಹೇಳೋದಕ್ಕೆ ಆಗಲ್ಲ ಅಲ್ವಾ? ಮಧ್ಯರಾತ್ರಿ 2 ಗಂಟೆಗೆ ಶುಭೋದಯ ಆಗಿದೆ ಅಲ್ವಾ? ಇರಲಿ ಬಿಡಿ, ಸ್ವಲ್ಪ ಚಾ ಕುಡಿತೀರಾ? ಓಹೋ ಹೋ ಹೋ ಹೋ, ನಮ್ಮ ಚಾಯ್ವಾಲಾ ಪ್ರಧಾನಿ ಮಧ್ಯರಾತ್ರಿ 2 ಗಂಟೆಗೆ ನಿಮಗೆ ಬಿಸಿ ಬಿಸಿ ಚಾ ಕೊಟ್ಟಾಯ್ತಲ್ವಾ? ಇಟ್ಸ್ ಓಕೆ, ನಾವೇ ಕುಡಿತೀವಿ. ಆದರೂ ಚಾ ಮಾತ್ರ ಖಡಕ್ ಆಗಿದೆ. ಚಿಯರ್ಸ್. ಇಂಡಿಯನ್ ಆರ್ಮಿ ಹ್ಯಾಟ್ಸ್ ಆಫ್. ಮೋದಿಜಿ ಹ್ಯಾಟ್ಸ್ ಆಫ್. ವೀಕ್ಷಕರೇ, ಯಾವ ಪಾಕಿಸ್ತಾನ ಮೊನ್ನೆ ನಮ್ಮ ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿತ್ತೋ, ಇವತ್ತು ಅದೇ ಪಾಕಿಸ್ತಾನಕ್ಕೆ ಸಿಂಧೂರದ ಬೆಲೆ ಏನು ಅನ್ನುವಂಥದ್ದನ್ನ ಆಪರೇಷನ್ ಸಿಂಧೂರದ ಮೂಲಕ ಭಾರತ ತಿಳಿಸಿಕೊಟ್ಟಿದೆ. ಯಾವ ಪಾಕಿಸ್ತಾನ ಮೊನ್ನೆ ನಿಮ್ಮ ಧರ್ಮ ಯಾವುದು ಅಂತ ಕೇಳಿ ಸಾಯಿಸಿತ್ತೋ, ಇವತ್ತು ಅದೇ ಪಾಕಿಸ್ತಾನಕ್ಕೆ ನಮ್ಮ ಧರ್ಮದ ತಾಕತ್ತು ಏನನ್ನುವಂಥದ್ದನ್ನ ಆಪರೇಷನ್ ಸಿಂಧೂರದ ಮೂಲಕ ಭಾರತ ತಿಳಿಸಿಕೊಟ್ಟಿದೆ. ಯಾವ ಪಾಕಿಸ್ತಾನ ಮೊನ್ನೆ ಕಲ್ಮಾ ಹೇಳಿ ಅಂತ ಕೇಳಿ ಸಾಯಿಸಿದ್ರೋ, ಇವತ್ತು ಅದೇ ಪಾಕಿಸ್ತಾನ ಕಲ್ಮಾ ಹೇಳಿಕೊಂಡು ಹುಚ್ಚು ನಾಯಿ ತರ ಓಡೋ ಹಾಗೆ ಆಪರೇಷನ್ ಸಿಂಧೂರದ ಮೂಲಕ ಭಾರತ ತಿಳಿಸಿಕೊಟ್ಟಿದೆ. ಯಾವ ಪಾಕಿಸ್ತಾನ ಮೊನ್ನೆ ಮೋದಿಜಿಗೆ ಹೋಗಿ ಹೇಳು ಅಂತ ಹೇಳಿತೋ, ಇವತ್ತು ಅದೇ ಪಾಕಿಸ್ತಾನ ಮೋದಿಜಿ ಅವರು ಹೇಳ್ತಾ ಇರುವಂಥದ್ದನ್ನ ತಗೊಳ್ಳೋದಕ್ಕೆ ಆಗದೆ ವಿಲ್ಲ ವಿಲ್ಲ ಅಂತ ಒದ್ದಾಡ್ತಾ ಇದೆ. ಇಲ್ಲ, ಮೋದಿಜಿ को जाकर बता दो, ಮೋದಿಜಿ को जाकर बता दो, ಮೋದಿಜಿ को जाकर बता दो ಅಂತ ಆ ತರ ಹೇಳ್ದ. ಇದು ನನ್ನ ಭಾರತ. ನನ್ನ ಭಾರತವನ್ನ ಕೆಣಕಿರುವಂಥವರು ಯಾರು ಉಳಿದಿಲ್ಲ, ಉಳಿಲೂಬಾರದು. ವೀಕ್ಷಕರೇ, ಈ ಪಾಕಿಸ್ತಾನದ ಪರಿಸ್ಥಿತಿ ನಿನ್ನೆ ಬೆಳಗ್ಗೆ ಹೇಗಿತ್ತು ಗೊತ್ತಾ? ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ, ನೀರೇ ಬರ್ತಾ ಇಲ್ಲ. ಸಂಜೆ ಆಗುವಾಗ ಹೇ ಪ್ರಭು, ಹೇ ಹರಿರಾಮ್ ಕೃಷ್ಣ ಜಗನ್ನಾಥ ಪ್ರೇಮಾನಂದ್, ಯೇ ಕ್ಯಾ ಹುವಾ, ಪಾನಿ ಆ ಗಯಾ ಅಂತ ಹೇಳ್ತಾ ಇತ್ತು. ಇವತ್ತು ಬೆಳಗ್ಗೆ ನೋಡಿದ್ರೆ ಏನಿಲ್ಲ ಏನಿಲ್ಲ, ಇಲ್ಲಿ ಇದ್ದ ಮಸೀದಿಗಳು ಕಾಣಿಸ್ತಿಲ್ಲ, ಏನಿಲ್ಲ ಏನಿಲ್ಲ, ನಮ್ಮ ಅಡಗುತಾಣಗಳೇ ಕಾಣಿಸ್ತಿಲ್ಲ, ಏನಿಲ್ಲ ಏನಿಲ್ಲ. ಮೋದಿಜಿ ಅವರಿಗೆ ಹೇಳೋದಕ್ಕೆ ಇನ್ನು ಏನೇನೂ ಉಳಿದಿಲ್ಲ ಅಂತ ಅಳ್ತಾ ಕೂತಿದೆ. ಅಯ್ಯೋ ಪಾಪ ಅಂತ ನಾನಂತೂ ಯಾವತ್ತೂ ಹೇಳಲ್ಲ. ಅದೇನಂದ್ರಿ, ಮೋದಿಜಿ ಕೋ ಬೋಲೋ ಅಲ್ಲ, ತಗೊಳ್ಳಿಗ, ಮೋದಿಜಿ ಹೇಳ್ತಾ ಇದ್ದಾರೆ ತಗೊಳ್ಳಿ. ಭಾರತ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದ 9 ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿಸಿ ಹೊಡೆದು ಬಿಸಾಕಿದೆ. ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿ ಹಾಕೋದಕ್ಕೆ ಬಂದರೆ ಅಂಥವರಿಗೆ ರಕ್ತದ ತಿಲಕವನ್ನ ಇಟ್ಟೇ ಕಳಿಸೋದು ಭಾರತ. ಅಲ್ಲಲ್ಲಲ್ಲ, ಅಂಥವರ ಮನೆಗೆ ನುಗ್ಗಿ ರಕ್ತದ ತಿಲಕವನ್ನ ಇಟ್ಟೇ ಬರೋದು ಭಾರತ. ಇದು ನನ್ನ ಭಾರತ, ನೆನಪಿರ್ಲಿ ಪಾಕಿಸ್ತಾನ. ವೀಕ್ಷಕರೇ, ಅಯ್ಯೋ ಮೋದಿಜಿ ಏನು ಮಾಡ್ತಾನೆ ಇಲ್ಲವಲ್ಲ, ಇದಕ್ಕ ನಾವು ಮೋದಿಜಿಗೆ ವೋಟನ್ನ ಮಾಡಿದ್ದು, ಹೀಗೆ ಬಹಳಷ್ಟು ಮಂದಿ ಆಕ್ರೋಶವನ್ನ ಹೊರಗೆ ಹಾಕಿದ್ರು ಪಹಲ್ಗಾಮ್ ಘಟನೆ ಆದ ನಂತರ. ಆದ್ರೆ ನಿಮಗೆ ನೆನಪಿರಲಿ, 2015 ಜೂನ್ ತಿಂಗಳಲ್ಲಿ ಮಣಿಪುರದಲ್ಲಿ ಭಾರತೀಯ ಸೇನಾ ತುಕಡಿ ಮೇಲೆ ಮ್ಯಾನ್ಮಾರ್ ಒಳಗೆ ಕ್ಯಾಂಪ್ ಅನ್ನು ಮಾಡಿಕೊಂಡಿದ್ದಂತ ನಾಗಾ ಉಗ್ರಗಾಮಿಗಳು
ಆತ್ಮಾಹುತಿ ದಾಳಿಯನ್ನ ಮಾಡುತ್ತೆ. ಅಷ್ಟು ದೊಡ್ಡ ದಾಳಿ ಆಗಿದ್ರೂ ಕೂಡ ಮೋದಿಜಿ ಏನು ಆಗೇ ಇಲ್ವೇನೋ ಅನ್ನೋ ಹಾಗೆ ಬಾಂಗ್ಲಾ ಟ್ರಿಪ್ನಲ್ಲಿ ಇದ್ರು. ಸರ್ಕಾರ ಕೂಡ ಅವತ್ತು ಏನು ಮಾತೇ ಆಡಲಿಲ್ಲ. ಅವತ್ತು ಜನ ಹೀಗೆ ಅಂದ್ರು, ಅಯ್ಯೋ ಏನಿದು ಮೋದಿಜಿ ಏನು ಮಾಡ್ತಾನೆ ಇಲ್ವಲ್ಲ ಅಂತ. ಅದಾಗಿ ಸರಿಯಾಗಿ 3ನೇ ದಿನಕ್ಕೆ ಆ ನಾಗ ಉಗ್ರರ ಅಡಗು ತಾಣಕ್ಕೆ ನುಗ್ಗಿ 40 ನಿಮಿಷದಲ್ಲಿ ಅವರ ಇಡೀ ಸಂತತಿಯನ್ನೇ ನಾಶ ಮಾಡಿ ಬಂದ್ವಿ. ಅದುವೇ ಆಪರೇಷನ್ ಹಾಟ್ ಪರ್ಸ್ಯೂಟ್. ಅದಾದ ನಂತರ 2016 ಸೆಪ್ಟೆಂಬರ್ ತಿಂಗಳು ಉರಿ ಸೇನಾ ಹೆಡ್ ಕ್ವಾರ್ಟರ್ಸ್ ಮೇಲೆ ಪಾಕ್ ಉಗ್ರಗಾಮಿಗಳು ಆತ್ಮಾಹುತಿ ದಾಳಿಯನ್ನ ಮಾಡುತ್ತವೆ. ಮೋದಿಜಿ ಅವತ್ತು ಕೂಡ ಅಷ್ಟು ದೊಡ್ಡ ದಾಳಿ ಆಗಿದ್ರು ಏನು ಆಗೇ ಇಲ್ಲವೇನೋ ಅನ್ನೋ ಹಾಗೆ ಕೇರಳದಲ್ಲಿ ಚುನಾವಣಾ ರ್ಯಾಲಿಯನ್ನ ಮಾಡ್ಕೊಂಡು ಕೂತಿದ್ರು. ಅವತ್ತು ಸೇಮ್ ಇದೇ ತರ ಮಾತಾಡ್ಕೊಂಡ್ರು, ಅಯ್ಯೋ ಏನಿದು ಮೋದಿಜಿ ಏನು ಮಾಡ್ತಾನೆ ಇಲ್ವಲ್ಲ ಅಂತ. ಅದಾಗಿ ಸರಿಯಾಗಿ 11ನೇ ದಿನಕ್ಕೆ ಪಾಕಿಸ್ತಾನದ ಒಳಗೆ ನುಗ್ಗಿದಂತಹ ಭಾರತೀಯ ಸೈನಿಕರು, ಘಟನೆಯಲ್ಲಿ ಭಾಗಿಯಾದಂಥವರು ಪ್ಲಸ್ ಅವರ ಇಡೀ ಉಗ್ರ ಸೈನ್ಯ ಎಲ್ಲವನ್ನ ಅಲ್ಲೇ ಅವರದ್ದೇ ಮನೆ ಒಳಗೆ ಹೋಗಿ ಅವರದ್ದೇ ಮನೆ ಒಳಗೆ ಹೂತು ಹಾಕಿ ಬರ್ತಾರೆ. ಅದುವೇ ಸರ್ಜಿಕಲ್ ಸ್ಟ್ರೈಕ್. ಅದಾದ ನಂತರ 2019 ಫೆಬ್ರವರಿ ತಿಂಗಳು ಜಮ್ಮುವಿನಿಂದ ಸಾಗ್ತಾ ಇದ್ದಂತಹ ಭಾರತೀಯ ಸೇನೆಯ ಬೆಂಗಾವಲು ಪಡೆಯ ಮೇಲೆ ಪುಲ್ವಾಮಾ ಬಳಿ ಪಾಕ್ ಉಗ್ರ ಸಂಘಟನೆ ಆತ್ಮಹತ್ಯಾ ದಾಳಿಯನ್ನು ನಡೆಸುತ್ತೆ. ಅಂದ್ರೆ ಮೋದಿಜಿ ಅಷ್ಟು ದೊಡ್ಡ ದಾಳಿ ಆಗಿದ್ರು ಕೂಡ ಏನು ಆಗೇ ಇಲ್ವೇನೋ ಅನ್ನೋ ಹಾಗೆ ವಾರ್ ಮೆಮೋರಿಯಲ್ ಉದ್ಘಾಟನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಸಮ್ಮಿಟ್ ಅಟೆಂಡ್ ಮಾಡಿ 2047 ಒಳಗೆ ಭಾರತ ವಿಶ್ವಗುರು ಆಗೋದಕ್ಕೆ ಏನೇನು ಮಾಡಬೇಕು ಅಂತ ಭಾಷಣವನ್ನ ಮಾಡ್ತಾ ಕೂರ್ತಾರೆ. ಅವತ್ತಂತೂ ಜನ ಬಹಳ ಸಿಟ್ಟಿಗೆದ್ರು, ಅಯ್ಯೋ ಇಷ್ಟಾದ್ರೂ ಏನು ಮಾಡ್ತಿಲ್ವಲ್ಲ ಮೋದಿಜಿಗೊಂದು ನೋವಿಲ್ಲ, ಒಂದು ಬೇಜಾರಿಲ್ಲ, ಏನು ಮಾಡ್ತಾನೆ ಇಲ್ಲ, ಎಕ್ಸೆಟ್ರಾ 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 ಎಕ್ಸೆಟ್ರಾ. ಅದಾಗಿ ಸರಿಯಾಗಿ 12ನೇ ದಿನಕ್ಕೆ ಪಾಕ್ ಒಳಗೆ ನುಗ್ಗಿದಂತಹ ಭಾರತೀಯ ವಾಯುಪಡೆಯ ವಿಮಾನಗಳು ಪಾಕಿಸ್ತಾನದ ಬಾಲಾಕೋಟ್ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಕ್ಯಾಂಪ್ ಮೇಲೆ ದಾಳಿ ಮಾಡಿ ನಾಶ ಮಾಡಿ ಬರ್ತಾರೆ. ಅದುವೇ ಬಾಲಾಕೋಟ್ ಏರ್ ಸ್ಟ್ರೈಕ್. 2025 ಏಪ್ರಿಲ್ ತಿಂಗಳು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು 26 ಭಾರತೀಯರನ್ನ ಧರ್ಮ ಕೇಳಿ ಕೊಂದು ಹಾಕ್ತಾರೆ. ಮೋದಿಜಿ ಈ ಬಾರಿ ಕೂಡ ಏನು ಆಗಿಲ್ಲ ಅನ್ನೋ ಹಾಗೆ ಅಂತಲ್ಲ, ಬಿಹಾರ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ. ಮೀಡಿಯಾ ಸಮ್ಮಿಟ್, ಖೇಲೋ ಇಂಡಿಯಾ, ಹೀಗೆ ಅವರ ಪಾಡಿಗೆ ಒಂದಷ್ಟು ಮೀಟಿಂಗ್ಗಳನ್ನ ಮಾಡ್ತಾ ಇದ್ರು. ಎಲ್ರಂದ್ರು ಏನಿದು, ಇನ್ನು ಎಷ್ಟು ಅಂತ ನೋಡೋದು, ಎಷ್ಟು ಅಂತ ಕಾಯೋದು, ಆದಷ್ಟು ಬೇಗ ಉತ್ತರವನ್ನು ಕೊಡೋದಕ್ಕಾಗಲ್ವಾ ಮೋದಿಜಿಗೆ, ಏನು ಮಾಡ್ತಾ ಇದ್ದಾರೆ ಅಂತ. ಅದಾಗಿ ಸರಿಯಾಗಿ ಈಗ 15ನೇ ದಿನಕ್ಕೆ ನಡುರಾತ್ರಿ ಪಾಕಿಸ್ತಾನದ ಒಳಗೆ ನುಗ್ಗಿ ಭಾರತೀಯ ಯುದ್ಧ ವಿಮಾನಗಳು ಉಗ್ರರ ಅಡಗು ತಾಣವನ್ನ ಹುಡುಕಿ ಹುಡುಕಿ ಬಾಂಬ್ ಹಾಕಿ ಬಂದಿದೆ. ಇದುವೇ ಆಪರೇಷನ್ ಸಿಂಧೂರ. ಸಿಂಧೂರದ ಬೆಲೆಯನ್ನ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದ ಒಳಗೆ ನುಗ್ಗಿ ಪಾಕಿಸ್ತಾನಕ್ಕೆ ಕಲಿಸಿಕೊಟ್ಟು ಬಂದಿದೆ ನನ್ನ ಭಾರತ. ಇದು ಮೋದಿಜಿಯವರು ಕೆಲಸ ಮಾಡುವಂತಹ ರೀತಿ, ಇದು ಮೋದಿಜಿಯವರು ಉತ್ತರ ಕೊಡುವಂತಹ ರೀತಿ. ತಾವು ಮಾಡೋಕೆ ಹೋಗ್ತಾ ಇರುವಂತಹ ಕೆಲಸವನ್ನ ಊರಿಡೀ ಭಾಷಣ ಮಾಡಿ ತೌಡು ಕೊಟ್ಟೋದಿಲ್ಲ ಅವರು. ಯಾವ ರೀತಿ ಟೆನ್ಷನ್ ಕೊಡಬೇಕೋ ಆ ಟೆನ್ಷನ್ ಅನ್ನ ಕೊಟ್ಟು ಕೊಟ್ಟು ಕೊನೆಗೆ ಆ ಕಡೆ ನೋಡಿ ಅಂತ ಹೇಳಿ
ಈ ಕಡೆ ನಿರ್ನಾಮ ಮಾಡ್ತಾ ಇರೋದಷ್ಟೇ. ಇದು ಮೋದಿಜಿಯ ತಾಕತ್ತು, ಇದು ಮೋದಿಜಿಯ ನವ ಭಾರತ. ಅದಕ್ಕೆ ಹೇಳೋದು ಮೋದಿ ಹೇ ತೋ ಮುಮ್ಕಿನ್ ಹೇ, ಮೋದಿಜಿ ಮೇಲೆ ನಂಬಿಕೆ ಇಡಿ ಅಂತ. ಮೋದಿಜಿಗೆ ಹೋಗಿ ಹೇಳು, ಮೋದಿಜಿ ಕೇಳಿದ್ದಾಗಿದೆ, ಈಗ ಹೇಳ್ತಾ ಇದ್ದಾರೆ. ಇನ್ನು ಅದನ್ನ ನೀವು ತಗೊಳ್ತಾ ಇರಬೇಕು ಅಷ್ಟೇ. ಜಸ್ಟ್ ಎಂಜಾಯ್. ಮತ್ತೆ ಪಾಕಿಸ್ತಾನ ಏನು ಗೊತ್ತಾ, ನಿನ್ನೆ ನೋಡಿದ್ರೆ ಈ ಮಾಕ್ ಡ್ರಿಲ್ ಅಂತ ಹೇಳ್ತಾ ಇದ್ರು, ಈಗ ನೋಡಿದ್ರೆ ನಮ್ಮನ್ನೇ ಡ್ರಿಲ್ ಮಾಡಿ ಹಾಕಿದ್ರಲ್ವ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಆಯ್ತಾ. ನಿನ್ನೆ ಅದು ಏನಪ್ಪ ಗೊತ್ತಿಲ್ಲ, ಭಾರತದಲ್ಲಿ ಈ ಪಾಕ್ ಡ್ರಿಲ್ ಅಂತ ಬರ್ದಿದ್ದು ಮಾಕ್ ಡ್ರಿಲ್ ಅಂತಾನೆ ಬರ್ತಾ ಇತ್ತು. ಪಾಕ್ ಡ್ರಿಲ್ ಅಂತ ಹೇಳಿದ್ದು ಮಾಕ್ ಡ್ರಿಲ್ ಅಂತಾನೆ ಕೇಳಿಸ್ತಾ ಇತ್ತು. ಯಾಕೆ ಗೊತ್ತಿಲ್ಲ. ಅಂಡ್ ಅದು ಯಾಕೆ ಅನ್ನುವಂಥದ್ದನ್ನ ನಮ್ಮ ಮೋದಿಜಿ ಜೊತೆ ಕೇಳೋಕ್ಕಾಗಲ್ಲ. ಈ ಸರ್ತಿ ನಿಮ್ಮ ಪ್ರಧಾನಿ ಜೊತೆಗೆ ಹೋಗಿ ಕೇಳಿ, ಇಲ್ಲಾಂದ್ರೆ ಆಲ್ರೆಡಿ ಕಳಿಸಿಕೊಟ್ಟಿದ್ದೀವಲ್ಲ ನಿಮ್ಮ 72 ಹೂರ್ಸ್ ಜೊತೆ ಹೋಗಿ ಕೇಳಿಸ್ಕೊಳ್ಳಿ. ಎನಿವೇಸ್, ಹ್ಯಾಪಿ ದೀಪಾವಳಿ. ಈ ದೀಪಾವಳಿ ಪಾಕಿಸ್ತಾನದ ಮನೆಗಳಲ್ಲಿ ಇನ್ನಷ್ಟು ನೋವನ್ನು ತರಲಿ, ಇನ್ನಷ್ಟು ಸಂಕಟವನ್ನು ಅನುಭವಿಸ್ಲಿ ಅಂತ ಮನಪೂರ್ವಕವಾಗಿ ಹಾರೈಸ್ತೀನಿ. ನಿಮ್ಮಲ್ಲಿ ಪಟಾಕಿ ಕೊರತೆ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ಭಾರತ ನಿಮ್ಗಳಿಗೋಸ್ಕರ ಪಟಾಕಿಯನ್ನ ಹಚ್ಚೇ ಕಳಿಸ್ಕೊಟ್ಟಿದೆ. ಮುಜುಗರ ಪಡ್ಕೊಳ್ಬೇಡಿ. ಭಾರತ ವಿಶಾಲ ಹೃದಯದವರು. ಆ್ಯಂಡ್ ಪಾಕಿಸ್ತಾನಕ್ಕೆ ಕಳಿಸ್ಕೊಡದೆ ಇನ್ಯಾರಿಗೆ ಕಳಿಸ್ಕೊಡೋದಕ್ಕಾಗತ್ತೆ ಹೇಳಿ. ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ. ಎಂಜಾಯ್. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಭಾರತ್ ಮಾತಾ ಕಿ ಜೈ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.